ಹಲೋ ಗೈಸ್, ನಾನಿವತ್ತು ಬಾರ್ಬಿ ಮರ್ಮೇಡ್ ಪವರ್ ಮೂವಿನ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ಸೊ ನಾನೊಂದು ಎಕ್ಸ್ಪ್ಲನೇಷನ್ ಹಾಕಿದ್ದೆ, ಅದು ಬಂದುಬಿಟ್ಟು ಬಾರ್ಬಿ ಡಾಲ್ಫಿನ್ ಮ್ಯಾಜಿಕ್ ಅಂತ. ಆ ಒಂದು ಮೂವಿ ನಿಮಗೆ ಗೊತ್ತಿದ್ದರೆ ಅದರಲ್ಲಿ ಒಂದು ಮರ್ಮೇಡ್ ಬರ್ತದೆ ನೋಡಿ, ಅದೇ ಈ ಒಂದು ಮೂವಿಯ ಮೇನ್ ಕ್ಯಾರೆಕ್ಟರ್. ಒಂದು ವಿಶಾಲವಾದ ಸಮುದ್ರ ಇರ್ತದೆ ಆ್ಯಂಡ್ ಆ ಸಮುದ್ರದ ಒಳಗಡೆ ಒಂದು ಲೋಕನೇ ಇರ್ತದೆ, ಅದು ಬಂದುಬಿಟ್ಟು ಮರ್ಮೇಡ್ನ ಲೋಕ. ಆ್ಯಂಡ್ ಈ ಲೋಕದಲ್ಲಿ ತುಂಬ ಬ್ಯೂಟಿಫುಲ್ ಮರ್ಮೇಡ್ಗಳಿರ್ತದೆ ಆ್ಯಂಡ್ ಅವ್ರ ಹತ್ರ ಪವರ್ ಇರ್ತದೆ ಈ ಜಗತ್ತಿನ ಒಂದು ಕಷ್ಟನ ಸರಿ ಮಾಡಲಿಕ್ಕೆ. ಆ್ಯಂಡ್ ಇಲ್ಲಿ ಒಬ್ಬರು ರಾಣಿಯನ್ನು ಕೂಡ ನೋಡ್ತೀವಿ ಆ್ಯಂಡ್ ಅವ್ರು ಹೇಳ್ತಾರೆ, ಈ ಪವರನ್ನು ಹೋಲ್ಡ್ ಮಾಡಲಿಕ್ಕೆ ನಮಗೆ ಒಬ್ಬರು ಬೇಕು, ನಿಮ್ಮಲ್ಲೇ ಆ ವ್ಯಕ್ತಿ ಇದ್ದಾರೆ, ಯಾರು ಅಂತ ನಾವೀಗ ಹುಡುಕಬೇಕು. ಆ್ಯಂಡ್ ಇಲ್ಲಿ ಒಂದು ಗೋಲ್ಡನ್ ಬಾಲ್ ಇರ್ತದೆ, ಆ ಬಾಲಿಂದ ಒಂದು ಬೆಳಕು ಬಂದು ಕೆಲವು ಮರ್ಮೇಡ್ ಮೇಲೆ ಬೀಳ್ತದೆ ಆ್ಯಂಡ್ ಆ ಮರ್ಮೇಡ್ಗಳು ತುಂಬ ಜಾಸ್ತಿ ಖುಷಿ ಪಡ್ತದೆ ಆ್ಯಂಡ್ ಆ ಒಂದು ಗೋಲ್ಡನ್ ಬಾಲ್ ಹತ್ತಿರ ಹೋಗ್ತದೆ, ಅಲ್ಲಿ ಹೋಗಿ ನಿಂತ್ಕೋತದೆ. ನಾವಿಲ್ಲಿ ನೋಡ್ತೀವಿ ಒಂದು ಹುಡುಗಿನ, ಈ ಹುಡುಗಿ ಹೆಸರು ನಾವು ಪಿಂಕಿ ಅಂತ ಹೇಳೋಣ. ಈ ಪಿಂಕಿ ಹತ್ರ ಪವರ್ ಇರೋದಿಲ್ಲ, ಆದರೆ ಅವಳು ತುಂಬ ಒಳ್ಳೆ ಹುಡುಗಿಯಾಗಿರ್ತಾಳೆ, ಎಲ್ರಿಗೂ ಸಹಾಯ ಮಾಡೋ ಬುದ್ಧಿ ಅವಳಿಗಿರ್ತದೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಬಾರ್ಬಿ ಅವಳ ಫ್ರೆಂಡ್ ಮತ್ತು ಅವಳ ತಂಗಿಯರ ಜೊತೆ. ಸೊ ಆ್ಯಕ್ಚುಲಿ ಅವರು ಸಮುದ್ರ ಮಧ್ಯದಕ್ಕೆ ಬಂದಿರ್ತಾರೆ, ಯಾಕಂದರೆ ಅವರು ಅಲ್ಲಿರೋ ಒಂದು ಕಸ ಕಡ್ಡಿ ಪ್ಲಾಸ್ಟಿಕ್ಸ್ಗಳೇನೇನಿದೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಅಲ್ಲಿ ಬಂದಿರ್ತಾರೆ ಅವರು ಸಮುದ್ರ ಮಧ್ಯಕ್ಕೆ. ಆ್ಯಂಡ್ ಅವರು ಅಲ್ಲಿರೋ ಒಂದು ಪ್ಲಾಸ್ಟಿಕ್ಸ್ಗಳನ್ನು ತೆಗಿತಾ ಇರ್ತಾರೆ ಆ್ಯಂಡ್ ಆ ಟೈಮಲ್ಲಿ ಅವಳ ಬ್ಯಾಗ್ ಇರ್ತದೆ ನೋಡಿ, ಅಲ್ಲಿ ಒಂದು ಶಂಖ ಟೈಪ್ ಇರ್ತದೆ, ಅದು ಹೊಳಿತಾ ಇರ್ತದೆ. ಸೊ ಇವರಿಗೆ ಅರ್ಥ ಆಗೋದಿಲ್ಲ ಏನಾಗ್ತಾ ಇದೆ ಅಂತ, ಬಟ್ ಬಾರ್ಬಿಗೆ ಗೊತ್ತಾಗುತ್ತೆ ಅದು ಬಂದುಬಿಟ್ಟು ಮರ್ಮೇಡ್ ಕೊಟ್ಟ ಶಂಖ ಇರ್ತದೆ, ಅವಳಿಗೆ ತೊಂದರೆ ಇದ್ದಾಗ ಮಾತ್ರ ಅದು ಹೊಳೆಯೋದಂತ. ಸೊ ಬಾರ್ಬಿ ಗೊತ್ತಾದ ತಕ್ಷಣ ಅವಳಲ್ಲಿಂದ ಹೋಗಲಿಕ್ಕೆ ಇದು ಮಾಡ್ತಾಳೆ. ಆ್ಯಂಡ್ ಇಲ್ಲಿ ಇನ್ನೊಬ್ಳು ಹುಡುಗಿ ಇರ್ತಾಳೆ ನೋಡಿ, ಅವಳ ಹೆಸರು ಬಾರ್ಬಿ, ಬಟ್ ನಾವು ಡಾರ್ಬಿ ಅಂತ ಹೇಳೋಣ. ಸೊ ಡಾರ್ಬಿ ಹೇಳ್ತಾಳೆ, ಏನಿದು ಹೊಳಿತಾ ಇದೆ ಅಂತ. ಡಾರ್ಬಿಗೆ ಹೇಳ್ತಿರ್ತಾಳೆ, ಬಟ್ ಡಾರ್ಬಿ ಆ ಮೂವಿಯಲ್ಲೇ ಇರಲಿಲ್ಲ. ಸೊ ಹಾಗಾಗಿ ಡಾರ್ಬಿಗೆ ಗೊತ್ತಾಗಲ್ಲ, ಬಟ್ ಅವಳ ತಂಗಿಯರಿಗೆಲ್ಲ ಗೊತ್ತಾಗುತ್ತೆ ಆ್ಯಂಡ್ ಅವರೆಲ್ಲ ಎಕ್ಸೈಟ್ ಆಗ್ತಾರೆ. ಆ್ಯಂಡ್ ಇವರು 4 ಜನ ಅಲ್ಲಲ್ಲ 5 ಜನ ಸಹ ಹೋಗ್ತಾರೆ ನೀರೊಳಗೆ. ಆ್ಯಂಡ್ ಅವರ ಒಂದು ಕಾಲು ಮರ್ಮೇಡ್ನ ಕಾಲಾಗಿ ಬದಲಾಗ್ತದೆ. ಈ ಸೀನ್ ತುಂಬ ಜಾಸ್ತಿಯೇ ಚೆಂದ ಇತ್ತು ಆ್ಯಂಡ್ ಇವರು ತುಂಬ ಬ್ಯೂಟಿಫುಲಿ ಬದಲಾಗ್ತಾರೆ. ಸೊ ಆ್ಯಂಡ್ ಮತ್ತೆ ಅಲ್ಲಿಂದ ಹೋಗ್ತಾರೆ, ಅವರ ಕೂದಲು ಎಲ್ಲ ಬದಲಾಗ್ತದೆ, ಓಟ್ರಶ ಅವಳದು ಪ್ಯೂರ್ ಮರ್ಮೇಡ್ ಆಗ್ತಾರೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಮಾರ್ಲೋನ. ಸೊ ಮಾರ್ಲೋ ನಿಮಗೆ ಗೊತ್ತೇ ಇರ್ಬೋದು, ಬಾರ್ಬಿ ಡಾಲ್ಫಿನ್ ಮ್ಯಾಜಿಕಲ್ಲಿ ವಿಲನ್ ಆಗಿದ್ದರು. ಸೊ ಈ ಒಂದು ಮಾರ್ಲೋಗೆ ಎಲ್ಲರೂ ಬುದ್ಧಿವಾದ ಹೇಳ್ತಿದ್ದಾರೆ, ನೀನು ಏನು ಮಾರೈತಿ, ಇದೆಲ್ಲ ಸುಳ್ಳು, ಮರ್ಮೇಡ್ಸ ಇಲ್ಲ ಎಂಥ ಸಹ ಇಲ್ಲ, ನೀನು ಆವಾಗದಿಂದ ಸುಳ್ಳೇ ಹೇಳ್ತಾ ಇದೆಯಾ, ಇಷ್ಟು ವರ್ಷ ನಿಮಗೆ ಟೈಮ್ ಕೊಟ್ಟಿದ್ದೀವಿ, ಹಾಗೆ ಹೀಗೆ ಅಂತ ಅಲ್ಲಿದ್ದವರೆಲ್ಲ ಬೈದು ಹೋಗಿಬಿಡ್ತಾರೆ. ಈ ಮಾರ್ಲೋಗೆ ಯಾವ ರೀತಿ ಅಂದರೆ ಇವಳಿಗೆ ಒಂದು ಮರ್ಮೇಡ್ ಬೇಕಿರ್ತದೆ, ಯಾಕಂದರೆ ಇವಳು ನೋಡಿರ್ತಾಳೆ ಆ್ಯಂಡ್ ಅಥವಾ ಡಾಲ್ಫಿನ್ ಎರಡರಲ್ಲೂ ಒಂದು ಬೇಕೇ ಇರ್ತದೆ. ಸೊ ಅವಳು ಹೇಳ್ತಾಳೆ ಮರ್ಮೇಡ್ ಇರ್ತದೆ ಅಂತ, ಬಟ್ ಯಾರು ಇಲ್ಲಿ ನಂಬೋದಿಲ್ಲ. ಸೊ ಈ ಒಂದು ವ್ಯಕ್ತಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ, ಆ್ಯಕ್ಚುಲಿ ನೀನೇನು ಹೇಳ್ತಿದ್ಯಾ ಮಾರಾಯ್ತಿ ಅಂತ. ಬಾರ್ಬಿನ ನೋಡ್ತೀವಿ, ಅವಳು ಡಾರ್ಬಿಗೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲೆಲ್ಲ ಯಾವ ರೀತಿ ಸಿಸ್ಟಮ್ಸ್ ಇದೆ ಹಾಗೆ ಹೀಗೆ ಅಂತ. ಸೊ ಅಲ್ಲಿಗೆ ಅವಳ ತಂಗಿಯರ್ಸ್ ಕೂಡ ಸ್ವಿಮ್ ಮಾಡ್ಕೊಂಡು ಬರ್ತಾರೆ ಆ್ಯಂಡ್ ಶಾರ್ಕ್ ಬರ್ತದೆ, ಅದು ಕೂಡ ತುಂಬ ಜಾಸ್ತಿ ಕ್ಯೂಟಾಗಿ ಬಿಹೇವ್ ಮಾಡ್ತಿರ್ತದೆ. ನಮ್ಮ ಡಾರ್ಬಿಗಂತೂ ಹೆದರಿಕೆ ಆಗಿಬಿಡ್ತದೆ. ಸೊ ಇಲ್ಲಿ ನಾವು ನೋಡ್ತೀವಿ ಮರ್ಮೇಡ್ ಗ್ಯಾಂಗನ್ನು. ಆ್ಯಕ್ಚುಲಿ ಈ ಗ್ಯಾಂಗ್ ಏನು ಮಾಡ್ತದೆ, ಒಬ್ಬಳು ಚಿಕ್ಕ ಹುಡುಗಿ ಇರ್ತಾಳೆ ನೋಡಿ ಪಿಂಕಿ, ಅವಳಿಗೆ ಸ್ವಲ್ಪ ಇನ್ಸಲ್ಟ್ ಮಾಡಲಿಕ್ಕೆ ಶುರು ಮಾಡ್ತದೆ, ನಿಮಗೆ ಪವರ್ ಇಲ್ಲ, ನೀನೇನು ಪ್ರಯೋಜನ ಇಲ್ಲ, ಹಾಗೆ ಹಂಗೆ ಅಂತ. ಸೊ ಇಲ್ಲಿ ಒಬ್ಬ ಹುಡುಗ ತೋರಿಸ್ತಾರೆ, ಅವ್ನು ಮಾತ್ರ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದದ್ದು. ಒಂದು ಲೆಕ್ಕದಲ್ಲಿ ಹೇಳಬೇಕಾದ್ರೆ ಅವನು ಅವಳ ಅಣ್ಣ ಆಗಿ ನೋಡ್ಕೊಳ್ತಿದ್ದಾನೆ ಅವಳನ್ನು. ಆ್ಯಂಡ್ ಇವಳು ಸ್ವಲ್ಪ ಪವರನ್ನು ಯೂಸ್ ಮಾಡಿ ಅಲ್ಲೇ ಬೀಳ್ತಾಳೆ ಆ್ಯಂಡ್ ಎಲ್ಲರೂ ಕೂಡ ನಗಾಡ್ತಾರೆ. ಇನ್ನೊಂದು ಕಡೆ ನಾವು ನೋಡ್ತೀವಿ, ಇಲ್ಲಿ ಬಾರ್ಬಿ ಮುಂದೆ ಮರ್ಮೇಡ್ ಬಂದಿರ್ತಾಳೆ ಆ್ಯಂಡ್ ಅವಳೆಲ್ಲ ಪ್ರಾಬ್ಲಮನ್ನು ಹೇಳ್ತಾಳೆ, ನಮಗೆ ಎಲ್ಲ ಪ್ರಾಬ್ಲಮ್ ಆಗಿದೆ, ಈಗ ಪವರನ್ನು ಯಾರು ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಅದನ್ನೇ ನಾವು ಹುಡುಕ್ಲಿಕ್ಕೆ ಹೋಗ್ತಿದ್ದೀವಿ ಅಂತ. ಸೊ ಈ ರಾಣಿ ಹೇಳ್ತಾರೆ, ಆಯಿತು ಈ ಮನುಷ್ಯ ಫ್ರೆಂಡ್ ಇದ್ದಾರೆ ನೋಡು ನಿಂದು, ಇವರು ಕೂಡ ಟ್ರೈ ಮಾಡಿ, ಇವ್ರಿಗೂ ಕೂಡ ಏನಾಗುತ್ತೆ ನೋಡೋಣ ಅಂತ. ಸೊ ಇಲ್ಲಿ ನಾವು ನೋಡ್ತೀವಿ ಅವಳೇ ಪಿಂಕಿನ ಅವಳು ಮಾತಾಡಲಿಕ್ಕೆ ಟ್ರೈ ಮಾಡ್ತಾಳೆ. ಆ್ಯಕ್ಚುಲಿ ಅವಳು ತುಂಬ ಒಳ್ಳೆ ಹುಡುಗಿ ಆದ ಕಾರಣ ಇವರಿಗೆ ಅವಳೇ ಹೇಳಿಕೊಡ್ತಾಳೆ ಸ್ಟಾರ್ಟಿಂಗು. ಅವರೆಲ್ಲ ಪವರನ್ನು ಕಂಟ್ರೋಲ್ ಮಾಡಲಿಕ್ಕೆಲ್ಲ ಕಲಿತಾ ಇರ್ತಾರೆ, ಬಟ್ ಅವರಿಂದ ಆಗ್ತಾ ಇರೋದಿಲ್ಲ. ಆ್ಯಂಡ್ ಅಲ್ಲಿಗೆ ಆ ಒಂದು ಪಿಂಕಿ ಬಂದು, ನಾನು ನಿಮಗೆ ಹೇಳ್ಕೊಡ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿಕೊಡ್ಲಿಕ್ಕೆ ಶುರು ಮಾಡ್ತಾಳೆ. ಸೊ ಅವ್ರದ್ದೆಲ್ಲರದ್ದು ಪವರ್ ಜಾಗೃತಿ ಆಗಲಿಕ್ಕೆ ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತದೆ, ಯಾರ್ದು ಕೂಡ ಪವರ್ ಜಾಗೃತಿ ಆಗೋದೇ ಇಲ್ಲ. ಆ್ಯಂಡ್ ಇಲ್ಲಿ ಈ ಒಂದು ಮರ್ಮೇಡ್ ಟೀಮ್ ಇರ್ತದೆ ನೋಡಿ, ಅವ್ರು ಅಲ್ಲಿಗೆ ಬಂದಿರ್ತಾರೆ. ಪಿಂಕಿ ಹೇಳ್ತಾಳೆ, ನೀನು ಮಾಡ್ತಿರೋದು ತಪ್ಪು, ಯಾಕಂದರೆ ನೀನೊಬ್ಬಳು ಮರ್ಮೇಡ್, ನೀನು ಯಾವಾಗಲೂ ಖುಷಿಯಲ್ಲಿರಬೇಕು, ಬಟ್ ನೀನು ಏನು ಮಾಡ್ತಾ ಇದೆಯಾ ಅಂತ. ಸೊ ಇಲ್ಲಿ ಮರ್ಮೇಡ್ ಪಿಂಕಿ ಹೇಳೋದನ್ನು ಆ ಉಳಿದ ಮರ್ಮೇಡ್ಸ್ಗಳು ಇಗ್ನೋರ್ ಮಾಡ್ಕೊಂಡು ಹೋಗ್ಬಿಡ್ತದೆ ಆ್ಯಂಡ್ ಇವರು ಪುನಃ ಅವರ ಟ್ರೈನಿಂಗನ್ನು ಕಂಟಿನ್ಯೂ ಮಾಡ್ತಾರೆ. ಇವರ ಪವರ್ ಜಾಗೃತಿ ಆಗಲಿಕ್ಕೆ ಇವರು ಟ್ರೈ ಮಾಡ್ತಾ ಇರ್ತಾರೆ. ಆ್ಯಂಡ್ ಅಲ್ಲಿಗೆ ಆ ಹುಡುಗ ಕೂಡ ಬರ್ತಾನೆ, ಅವನು ಇವಳಿಗೆ ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗಬಾರ್ದು ಹೇಳ್ತಾನೆ. ಆ್ಯಂಡ್ ಆ ಟೈಮಲ್ಲಿ ನಾವು ನೋಡ್ತೀವಿ
ಸ್ಕಿಪ್ಪರ್ ಏನಿದ್ದಾಳೆ ಬಾರ್ಬಿಯ ತಂಗಿ, ಅವಳು ಪವರನ್ನು ಕಂಟ್ರೋಲ್ ಮಾಡಿಬಿಡ್ತಾಳೆ ಆ್ಯಂಡ್ ಅವಳಿಗೆ ಪವರ್ ಬಂದುಬಿಡ್ತದೆ. ಪವರ್ ಬಂದಮೇಲೆ ಅವ್ರಿಗೆ ಕಿರೀಟ ಕೂಡ ಸಿಗುತ್ತೆ. ಬಾರ್ಬಿಗಂತೂ ಆಶ್ಚರ್ಯ ಆಗುತ್ತೆ. ಸ್ಕಿಪ್ಪರ್ಗೆ ಡಬಲ್ ಆಶ್ಚರ್ಯ ಆಗಿರ್ತದೆ, ಯಾಕಂದರೆ ಬಾರ್ಬಿಗಿಂತ ಮೊದಲು ನನಗೆ ಇನ್ನೊಂದು ಕಡೆ ಮಾರ್ಲು ಮತ್ತು ಅಸಿಸ್ಟೆಂಟನ್ನು ನೋಡ್ತೀವಿ. ಇವರಿಬ್ಬರು ಕೂಡ ಟ್ರೈ ಮಾಡ್ತಾ ಇರ್ತಾರೆ ಹೇಗೆ ಮರ್ಮೇಡನ್ನು ಹುಡುಕಬೇಕು, ಏನು ಮಾಡಬೇಕು, ಎಂಥ ಕತೆ ಅಂತ. ಸೊ ನಾವು ಮರ್ಮೇಡ್ ಲೋಕಕ್ಕೆ ವಾಪಸ್ ಬರ್ತೀವಿ. ಅಲ್ಲಿ ಎಲ್ಲರೂ ಕೂಡ ಅವರವರ ಪವರನ್ನು ಜಾಗೃತಿ ಮಾಡ್ಕೊಳ್ಳಿಕ್ಕೆ ತುಂಬ ಜಾಸ್ತಿ ಪ್ರಯತ್ನ ಪಡ್ತಾ ಇದ್ದಾರೆ ಆ್ಯಂಡ್ ಯಾರ್ದು ಕೂಡ ಕರೆಕ್ಟಾಗಿ ಪವರ್ ಜಾಗೃತಿ ಆಗಿರೋದಿಲ್ಲ. ಇಲ್ಲಿ ಇವರು ಇಬ್ಬರು ಇದ್ದಾರೆ ನೋಡಿ ಉಳಿದವರೆಲ್ಲ. ಸೊ ಇವರಿಗೆ ಚಾಲೆಂಜ್ ಕೂಡ ಹಾಕ್ತಾರೆ, ನಿಮಗೆ ಪವರ್ ಬೇಕಾ, ಇಲ್ಲಿ ನೀವು ಒಂದು ಸಮುದ್ರ ಥರ ಏನೋ ಇರ್ತದೆ, ಅಲ್ಲಿ ತುಂಬ ಜಾಸ್ತಿ ಸುಳಿ ಇರ್ತದೆ, ಅಲ್ಲಿಗೆ ಹೋಗಬೇಕು, ಇದು ಚಾಲೆಂಜ್ ಅಂತ. ಸೊ ನಮ್ಮ ಬಾರ್ಬಿ ಮತ್ತು ಡಾರ್ಬಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಅವರಿಬ್ಬರು ಕೂಡ ಆ ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸೊ ಹಾಗಾಗಿ ಅವರು ಅಲ್ಲಿ ಬೀಳೋ ತನಕ ಆಗ್ತಾರೆ, ತುಂಬ ಜಾಸ್ತಿ ಆಬ್ಸ್ಟ್ಯಾಕಲ್ಸ್ ಬರ್ತದೆ, ಬಟ್ ಫೈನಲಿ ಅವರು ಅಲ್ಲಿಂದ ಹೇಗೋ ಬಚಾವಾಗ್ತಾರೆ. ಯಾಕಂದರೆ ಇವರು ಉಳಿದ ಮರ್ಮೇಡ್ಸ್ಗಳಿದ್ದಾರಲ್ಲ, ಅವ್ರು ತುಂಬ ಜಾಸ್ತಿ ಓವರಾಗಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆ ಟೈಮಲ್ಲೇ ನಾವು ನೋಡೋದೇನೆಂದರೆ ನಮ್ಮ ಒಂದು ಡಾರ್ಬಿಯ ಒಂದು ಪವರ್ ಜಾಗೃತಿ ಆಗಿರ್ತದೆ. ಡಾರ್ಬಿಗೊಂದು ಕಿರೀಟ ಕೂಡ ಬಂದಿದೆ ನೋಡಿ. ಸೊ ಡಾರ್ಬಿಗೆ ಶಕ್ತಿ ಬಂದಮೇಲೆ ಡಾರ್ಬಿ ಅದನ್ನು ಯೂಸ್ ಕೂಡ ಮಾಡ್ತಾಳೆ ಆ್ಯಂಡ್ ಆ್ಯಕ್ಚುಲಿ ಅವಳಿಗೆ ಫೈರ್ನ ಶಕ್ತಿ ಬಂದಿರ್ತದೆ. ಸೊ ಇಲ್ಲಿ ಈ ಒಂದು ಹುಡುಗಿ ಕೂಡ ಫೈರನ್ನು ಯೂಸ್ ಮಾಡ್ತಾಳೆ, ಯಾಕಂದರೆ ಇವಳಿಗೂ ಕೂಡ ಫೈರ್ ಜಾಗೃತಿ ಆಗಿರ್ತದೆ. ಸೊ ಇಲ್ಲಿ ಬಾರ್ಬಿ ಸಿಕ್ಕಾಕೊಂಡಿರ್ತಾಳೆ ಆ್ಯಂಡ್ ಆ ಟೈಮಲ್ಲಿ ಉಳಿದ ತಂಗಿಯರೆಲ್ಲ ಬರ್ತಾರೆ, ಅವರನ್ನು ಸೇವ್ ಮಾಡಿಬಿಡ್ತಾರೆ. ಆ್ಯಂಡ್ ಇಲ್ಲಿ ನಾವು ಸ್ಕಿಪ್ಪರ್ಗೆ ಮಾತ್ರ ಪವರ್ ಜಾಗೃತಿ ಆಗಿ ನೋಡಿದ್ದು ಆ್ಯಂಡ್ ಇಲ್ಲಿ ಇವರೆಲ್ಲ ತುಂಬ ಪ್ರಯತ್ನ ಪಡ್ತಾರೆ. ಸೊ ನಾವು ನೋಡ್ತೀವಿ ಇಲ್ಲಿ ಸ್ಟೇಸಿಗೂ ಕೂಡ ಪವರ್ ಜಾಗೃತಿ ಆಗುತ್ತೆ. ಸೊ ಯಾರು ಈ ಪವರ್ ಜಾಗೃತಿ ಆಗೋ ಸೀನ್ ಉಂಟು ನೋಡಿ, ತುಂಬ ಜಾಸ್ತಿಯೇ ಕ್ರೇಜಿ ಉಂಟು. ಯಾಕಂದರೆ ಇವರು ಎಲ್ಲರದ್ದು ಒಂದೇ ರೀತಿ ಪವರ್ ಅಲ್ಲ, ಒಬ್ಬರೊಬ್ರದ್ದು ಬೇರೆ ಬೇರೆ ಪವರ್ ಇರ್ತದೆ. ಒಂದು ಏರ್ ಆಗಿರ್ಬೋದು, ಮತ್ತು ವಾಟರ್ನ ಶಕ್ತಿ ಆಗಿರ್ಬೋದು, ಮತ್ತು ಫೈರ್ನ ಶಕ್ತಿ. ಸೊ ಅದು ನೋಡಲಿಕ್ಕೆ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗುತ್ತೆ. ಸೊ ಇಲ್ಲಿ ಬಾರ್ಬಿಗೆ ಮತ್ತು ಆ ಚಿಕ್ಕ ಹುಡುಗಿ ಪಿಂಕಿಗೆ ಪವರ್ ಜಾಗೃತಿ ಆಗಿರೋದಿಲ್ಲ ಆ್ಯಂಡ್ ನಮ್ಮ ಒಂದು ಚರ್ಚೆ ಇದನ್ನು ನೋಡಿ ಅವಳಿಗೂ ಆಗಿರೋದಿಲ್ಲ, ಅಂದರೆ ಚಿಕ್ಕ ತಂಗಿ ಬಾರ್ಬಿದ್ದು. ಸೊ ಇಲ್ಲಿ ನಾವು ನೋಡ್ತೀವಿ ಮರ್ಮೇಡ್ ಕೂಡ ಯೋಚನೆ ಮಾಡ್ತಿರ್ತಾರೆ ಏನು ಮಾಡೋದು, ಏನು ಕತೆ ಅಂತ. ಸೊ ಇವರು 3 ಜನ ಕೂಡ ಇರ್ತಾರೆ ಒಟ್ಟಿಗೆ. ಸೊ ಇಲ್ಲಿ ಪಿಂಕಿ ತುಂಬ ಬೇಜಾರಲ್ಲಿ ಇರ್ತಾಳೆ, ಯಾಕಂದರೆ ಅವಳದು ಪವರ್ ಜಾಗೃತಿ ಆಗಿರೋದಿಲ್ಲ. ಅಲ್ಲಿಗೆ ಚೆಲ್ಸಾ ಬರ್ತಾಳೆ ಆ್ಯಂಡ್ ಅವಳು ಹೇಳ್ತಾಳೆ, ನೀನು ಟೆನ್ಷನ್ ಮಾಡ್ಕೋಬೇಡ, ಒಂದಿನ ನಿಂದು ಪವರ್ ಜಾಗೃತಿ ಆಗುತ್ತೆ ಅಂತ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಬಾರ್ಬಿಯ ತಂಗಿದು ಪವರ್ ಜಾಗೃತಿ ಆಗುತ್ತೆ, ಅವಳಿಗೆ ಒಳ್ಳೆ ಪವರ್ ಕೂಡ ಸಿಗುತ್ತೆ. ಸೊ ಆಮೇಲೆ ಅವರಿಬ್ಬರು ಕೂಡ ಅಲ್ಲಿಂದ ಹೋಗಿಬಿಡ್ತಾರೆ. ಯಾಕಂದರೆ ಪವರ್ ಯಾರು ಕಂಟ್ರೋಲ್ ಮಾಡಬೇಕು ಅಂತ ಇಲ್ಲಿ ರಾಣಿ ಅನೌನ್ಸ್ ಮಾಡಲಿಕ್ಕಿದ್ದಾರೆ. ಐ ಮೀನ್ ಒಂದು ಕಾಂಪಿಟೇಷನ್ ಆಗಲಿಕ್ಕಿದೆ. ಸೊ ಇಲ್ಲಿ ನಾವು ನೋಡ್ತೀವಿ ಉಳಿದ ಮರ್ಮೇಡ್ಸ್ಗಳನ್ನು ಅವರು ವಿಯರ್ಡಾಗಿ ಬಿಹೇವ್ ಮಾಡ್ತಾ ಇರ್ತಾರೆ ಆ್ಯಕ್ಚುಲಿ. ಸೊ ಇಲ್ಲಿ ಬಾರ್ಬಿ ಮತ್ತು ಡಾರ್ಬಿ ಜೊತೆ ಎಲ್ಲ ತುಂಬ ಓವರಾಗಿ ಮಾತಾಡ್ತಿರ್ತಾರೆ, ಅವರಿಬ್ಬರು ಇಗ್ನೋರ್ ಕೂಡ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಆ ಹುಡುಗ ಮತ್ತು ಸ್ಕಿಪ್ಪರ್ ಏನಿದೆ ಅವರಿಬ್ಬರು ಕೂಡ ಇವರಿಬ್ಬರನ್ನ ಹುಡುಕ್ಲಿಕ್ಕೆ ಹೋಗಿರ್ತಾರೆ, ಯಾಕಂದರೆ ಇವರಿಬ್ಬರು ಕಳೆದೋಗಿರ್ತಾರೆ. ಅದು ಬಂದುಬಿಟ್ಟು ನಮ್ಮ ಚಿಕ್ಕ ಹುಡುಗಿರು ಪಿಂಕಿ ಮತ್ತು ಇನ್ನೊಬ್ಳು. ಸೊ ಅವರನ್ನು ಹಿಡಿದಿರ್ತಾಳೆ ಈ ಮಾರ್ಲೋ. ಸೊ ಮಾರ್ಲೋಗೆ ಏನು ಬೇರೆ ಕೆಲಸ ಇಲ್ಲ, ಇದೇ ಕೆಲಸ ಮರ್ಮೇಡನ್ನು ಹಿಡ್ಕೊಳ್ಳೋದು. ಆ್ಯಂಡ್ ಇಲ್ಲಿ ಹೇಳ್ತಾಳೆ ಚೆಲ್ಸಾ, ನಾವೆಲ್ಲ ಸುಮ್ಮನೆ ಇಲ್ಲಿ ಇದು ಮಾಡ್ತೀವಿ ಅಂತ, ಬಟ್ ಅವ್ರು ಬಿಡೋದಿಲ್ಲ. ಸೊ ಇಲ್ಲಿ ಬಾರ್ಬಿ ಮತ್ತು ಡಾರ್ಬಿ ಕೂಡ ಯೋಚನೆ ಮಾಡ್ತಾರೆ, ಎಲ್ಲಿ ಹೋಗಿದ್ದಾರೆ ನನ್ನ ತಂಗಿರು ಅಂತ. ಸೊ ಇಲ್ಲಿ ಇವರ ಒಂದು ಆ್ಯಕ್ಟಿಂಗ್ ನೋಡಿ ಯಾರಿಗೂ ಕೂಡ ಇಷ್ಟ ಆಗ್ತಿರಲ್ಲ, ಇವರ ಮರ್ಮೇಡಿದ್ದು. ಸೊ ಮರ್ಮೇಡ್ ಓವರಾಗಿ ಮಾತಾಡ್ತಾ ಇರ್ತಾರೆ, ಬಾರ್ಬಿಗೆ ಹೇಳ್ತಾ ಇರ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಹೇಗೋ ತಪ್ಪಿಸ್ಕೊಂಡು ಹೊರಗೆ ಬಂದಿರ್ತಾರೆ. ಅದು ಬಂದುಬಿಟ್ಟು ನಮ್ಮ ಚಿಕ್ಕ ಹುಡುಗಿರೋ ಪಿಂಕಿ ಮತ್ತು ಇನ್ನೊಬ್ಳು. ಆ್ಯಂಡ್ ಬಾರ್ಬಿ ತಂಗಿಯನ್ನು ಬಚಾವ್ ಮಾಡ್ಲಿಕ್ಕೆ ಅಲ್ಲಿಗೆ ಹೋದಾಗ ಅಲ್ಲಿ ತಂಗಿ ಇರೋದಿಲ್ಲ ಅವಳದು. ಆ್ಯಂಡ್ ಮತ್ತೆ ನೀರು ಒಳಗೆ ಬರ್ಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಈ ಒಂದು ಸೀನ್ ತುಂಬ ಜಾಸ್ತಿ ಚೆಂದ ಇತ್ತು ಆ್ಯಕ್ಚುಲಿ. ಪರ್ಸ್ನಲಾಗಿ ನನಗೆ ಇಷ್ಟ ಆಯಿತು, ಯಾಕಂದರೆ ನೀರು ಒಳಗೆ ಬಂದಾಗ ಫುಲ್ ಟೈಟಾನಿಕ್ ಫೀಲ್ ಆಗುತ್ತೆ ನಮಗೆ. ಸೊ ಇಲ್ಲಿ ಬಾರ್ಬಿ ಸಿಕ್ಕಾಕೊಂಡಿರ್ತಾಳೆ. ಮೊದಲು ಇವಳು ಮರ್ಮೇಡ್ ಆಗ್ತಾಳೆ, ಮರ್ಮೇಡ್ ಮಾಡೋದೇ ನಮ್ಮ ಬಾರ್ಬಿ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿ ತುಂಬ ಜಾಸ್ತಿ ನೀರು ಒಳಗೆ ಬಂದ ಕಾರಣ ಬಾರ್ಬಿಯ ಮೇಲೆ ತುಂಬ ಜಾಸ್ತಿ ಐಟಮ್ ಬಿದ್ದಿರ್ತದೆ. ಸೊ ಬಾರ್ಬಿ ಹೇಳ್ತಾಳೆ, ನೀನು ಈಗಲೂ ಕೂಡ ಅದರ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ನನ್ನ ಸೇವ್ ಮಾಡು ಮಾರ್ಲೋ ಅಂತ. ಮಾರ್ಲೋ ಸೇವ್ ಮಾಡ್ತಾಳೆ. ಸೊ ನಾವು ಇನ್ನೊಂದು ಕಡೆ ನೋಡ್ತೀವಿ ಬಾರ್ಬಿಗೆ ಫೈನಲಿ ಪವರ್ ಸಿಕ್ಕಿರುತ್ತೆ. ಸೊ ಇಲ್ಲಿ ಪ್ಲಾಸ್ಟಿಕ್ಕಿದ್ದು ಒಂದು ದೊಡ್ಡ ಇದೆ, ಒಂದು ನೀರನ್ನು ಇದು ಮಾಡ್ತಿರ್ತದೆ, ಎಲ್ಲ ಕಡೆ ಕತ್ಲಾಗಿರ್ತದೆ. ಸೊ ಇವರೇನು ಮಾಡ್ತಾರೆ ನೋಡಿ ನೀವು ಮುಂದೆ. ಆ್ಯಂಡ್ ಫೈನಲಿ ಈ ಹುಡುಗಿರು ಬಂದಿರ್ತಾರೆ. ಸೊ ಇಲ್ಲಿ ಸ್ಟೇಸಿ ಹೇಳ್ತಾಳೆ ಮತ್ತು ಉಳಿದ ಎಲ್ಲರೂ ಹೇಳ್ತಾರೆ, ರಿಯಲ್ ಕಂಟ್ರೋಲರ್ ಈ ಪವರ್ದು ದ್ಯಾಟ್ ಈಸ್ ಪಿಂಕಿ ಅಂತ. ಸೊ ಪಿಂಕಿಗೆ ಅನುಮಾನ ಬರ್ತದೆ ಆ್ಯಂಡ್ ಆ ಟೈಮಲ್ಲಿ ಅವಳದು ಪವರ್ ತುಂಬ ಜಾಸ್ತಿ ಹೈ ಗ್ರೋ ಆಗುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಅವಳಿಗೆ ಪವರ್ ಕೊಡ್ತಾರೆ. ಆ್ಯಂಡ್ ಆ ಪವರ್ ಕೊಟ್ಟಿದ ಮೇಲೆ ಆ ಒಂದು ಪವರಿಂದ ಅವಳು ಆ ಪ್ಲಾಸ್ಟಿಕ್ದೇನಿದೆ ಅದನ್ನು ಫುಲ್ಲು ಧ್ವಂಸ ಮಾಡಿಬಿಡ್ತಾಳೆ. ಸೊ ನಾವಿಲ್ಲಿ ಇವರಿಬ್ರದ್ದು ಮಾತುಕತೆ ನೋಡ್ತೀವಿ. ಆ್ಯಂಡ್ ರಿಯಲ್ ಕಂಟ್ರೋಲರ್ ಈ ಪವರ್ ಇದ್ದು ಪಿಂಕಿಯೇ ಆಗಿರ್ತಾಳೆ.
ಬೆಸ್ಟ್ ಟ್ವಿಸ್ಟ್ ಅಂತ ಹೇಳ್ಬೋದು. ನನಗೆ ಒಂದು ಸ್ವಲ್ಪ ಅನ್ನಿಸ್ತಾ ಇತ್ತು, ಬಟ್ ಫೈನಲ್ ಆಗಿ ತುಂಬ ಜಾಸ್ತಿ ಖುಷಿ ಆಯ್ತು ನನಗೆ. ಆ್ಯಂಡ್ ಅಲ್ಲಿಂದ ಮತ್ತೆ ವಾಪಸ್ ಬರ್ತಾರೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ. ಬಾರ್ಬಿಯ ಫ್ರೆಂಡ್ ಮತ್ತು ತಂಗಿಯರೆಲ್ಲರೂ ಕೂಡ ಭೂಮಿಗೆ ಬರ್ತಾರೆ. ಎನಿವೇಸ್ ಈ ಮೂವಿ ತುಂಬ ಚೆನ್ನಾಗಿದೆ, ಒಮ್ಮೆ ನೋಡಿ. ಬಾರ್ಬಿ ಮರ್ಮೇಡ್ ಪವರ್. ಎನಿವೇಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಪೋರ್ಟ್ ಮೈ ಚಾನಲ್. ಕಮೆಂಟ್ ಡೌನ್ ಬಿಲೋ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.